ಸಿದ್ದರಾಮಯ್ಯ ಅಂದ್ರೆ ಶಕ್ತಿ, ಡಿಕೆಶಿ ಅಂದ್ರೆ ಯುಕ್ತಿ. ಎರಡೂ ಸೇರಿದಾಗ ಕರ್ನಾಟಕದಲ್ಲಿ ಕಟ್ಟಿದ್ದೇ ಕಾಂಗ್ರೆಸ್ನ ಸರ್ಕಾರ. ಆದ್ರೆ ಪವರ್ ಶೇರಿಂಗ್ ಪ್ರಹಸನದಲ್ಲಿ ಜೋಡೆತ್ತುಗಳ ಮಧ್ಯೆ ತಾಳಮೇಳ ಇಲ್ಲದಂತಾಗಿದೆ. ಸಿದ್ದು ರಣತಂತ್ರದ ಮುಂದೆ ಡಿಕೆ ಪವರ್ ನಿಲ್ ಆದ ಕಾಣಿಸ್ತಾ ಇದೆ. ಸಿಎಂ ಪಟ್ಟವನ್ನ ಬಿಡಿ, ಕಾಂಗ್ರೆಸ್ ಅಧಿಪತಿ ಸ್ಥಾನವನ್ನ ಉಳಿಸಿಕೊಳ್ಳೋಕು ಕನಕಪುರದ ಕಲಿ ಸರ್ಕಸ್ ಮಾಡ್ತಿದ್ದಾರೆ. ಡಿಕೆಶಿ ಪರ ಡೆಲ್ಲಿ ಯಾತ್ರೆ ಮಾಡಿದಂತಹ ಶಾಸಕರು ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿ ವಾಪಸ್ ಬಂದು ಇಲ್ಲಿ ಅಬ್ಬರಿಸುತ್ತಿದ್ದಾರೆ. ಖಡ್ಗ ಇವನಂತೆ, ಕಡುಕೋಪ ಅವನಂತೆ, ಶಕ್ತಿ ಇವನು, ಸೈನ್ಯ ಅವನು, ಎದುರು ನಿಂತರೆ ಸಮರವೇ. ಎಸ್, ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಒಂದು ತೂಕ ಆದ್ರೆ ಡಿಕೆ ಶಿವಕುಮಾರ್ ಮತ್ತೊಂದು ತೂಕ. ಆದ್ರೆ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗಿದ್ರೆ ಬಹುಶಃ ಇಬ್ಬರದ್ದು ಒಂದೇ ಅಳತೆ. ಆದ್ರೆ 5 ವರ್ಷದ ಅಧಿಕಾರದ ಆಟದಲ್ಲಿ ವರ್ಣಾಧಿಪತಿ ಪತಾಕೆ ಹಾರ್ತಿದ್ರೆ ಕನಕಾಧಿಪತಿಯ ಧ್ವಜ ಮುದುಡಿ ಹೋದಂತಿದೆ. ಕಾಂಗ್ರೆಸ್ ಕುರ್ಚಿ ಕದನ, ಸೈಲೆಂಟ್ ಆಯ್ತಾ ಡಿಕೆಶಿ ಬಣ. ದೆಹಲಿಗೆ ಹೋಗ್ತಾ ಆಕ್ಟಿವ್, ವಾಪಸ್ ಆದ್ಮೇಲೆ ಸೈಲೆಂಟ್. ಪಟ್ಟ, ಅಧಿಕಾರ, ಇದಕ್ಕಾಗಿ ಸೆಣಸಾಟ ಇದ್ದಿದ್ದೆ. ಆದ್ರೆ ಕಾಂಗ್ರೆಸ್ ಮನೆಯಲ್ಲಿ ನಡೀತಿರೋದು ರಣರಂಗ. 2.5 ವರ್ಷ ಪೂರೈಸಿದ ಸಂತೋಷಕ್ಕಿಂತ ಅಧಿಕಾರದ ಹಪಹಪಿಯೇ ಹೆಚ್ಚಾಗಿದೆ. ಡಿಕೆಶಿ ಬಣ ಡೆಲ್ಲಿಗೆ ದೌಡಾಯಿಸಿ ಎಐಸಿಸಿ ನಾಯಕರ ಗಮನ ಸೆಳೆಯುವ ತಂತ್ರ ಮಾಡಿದ್ರೂ ಫಲಿಸದಾಗಿದೆ. ಡೆಲ್ಲಿ ಯಾತ್ರೆ ಮಾಡಿದ ಶಾಸಕರು, ಸಚಿವರು ಹೋದ ದಾರಿಗೆ ಸುಂಕವಿಲ್ಲ ಅಂತ ವಾಪಸ್ ಬಂದಿದ್ದಾರೆ. ಡಿಕೆ ಪರ ಬ್ಯಾಟಿಂಗ್ ಮಾಡಲು ಡೆಲ್ಲಿಗೆ ತೆರಳಿದ್ದ ಶಾಸಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶವೇ ಸಿಕ್ಕಿಲ್ಲ. ನಾಯಕತ್ವ ಬದಲಾವಣೆ ಕೂಗಿಗೆ ಹೆಚ್ಚಿನ ಶಾಸಕರ ಬೆಂಬಲ ಸಿಗದೆ ಡಿಕೆ ಬಣ ಕಂಗಾಲಾಗಿದೆ. ಅಲ್ಲದೆ ದೆಹಲಿ ತಲುಪಿ ಸಿದ್ದರಾಮಯ್ಯ ಕೆಂಗಣ್ಣಿಗೆ ಕೆಲ ಶಾಸಕರು ಗುರಿಯಾಗಿದ್ದಾರೆ. ಡಿಕೆಶಿ ಬಣದ ಶಾಸಕರು ಎಂದು ಗುರುತಿಸಿಕೊಳ್ತಿರೋ ಬೆಂಬಲಿಗ ಶಾಸಕರಿಗೆ ಭವಿಷ್ಯದ ಚಿಂತೆ ಕಾಡ್ತಿದೆ. ಡಿಕೆ ಶಿವಕುಮಾರ್ ಪರ ನಿಂತ ಶಾಸಕರಾದ ರವಿಕುಮಾರ್, ರಂಗನಾಥ್, ಗುಬ್ಬಿ ಶ್ರೀನಿವಾಸ್, ನೆಲಮಂಗಲ ಶ್ರೀನಿವಾಸ್, ಶಿವಣ್ಣ, ರಮೇಶ್ ಬಾಬುಗೆ ತಳಮಳ ಶುರುವಾಗಿದ್ದು ಸದ್ಯ ಜಾಣ ಮೌನಕ್ಕೆ ಜಾರಿದ್ದಾರೆ. ಹೈಕಮಾಂಡ್ ಗಮನ ಸೆಳೆಯಲು ಡಿಸಿಎಂ ಡಿಕೆಶಿ ಪ್ಲಾನ್. ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಕಿಂಚಿತ್ತೂ ರೆಸ್ಪಾನ್ಸ್ ನೀಡ್ತಿಲ್ಲ. ಜೊತೆಗೆ ಡಿಕೆ ಶಿವಕುಮಾರ್ ಆಸೆಗೆ ಸೊಪ್ಪು ಹಾಕ್ತಿಲ್ಲ. ಇದು ಕನಕಪುರ ಕಲಿಗೆ ಚಿಂತೆ ಕಾಡುವಂತೆ ಮಾಡಿದೆ. ಸಿಎಂ ಪಟ್ಟವೂ ಇಲ್ಲ, ಇತ್ತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನಾದರೂ ಉಳಿಸಿಕೊಳ್ಳೋಣ ಅಂತ ಸರ್ಕಸ್ ಶುರು ಮಾಡಿದ್ದಾರೆ ಎಂಬ ಮಾಹಿತಿ ಇದೆ. ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ಸತತ ಕಸರತ್ತು ನಡೆಸುತ್ತಿದ್ದಾರೆ. ಆದರೆ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಹಲವು ಕೈ ನಾಯಕರು ಹೇಳಿಕೊಂಡು ಓಡಾಡ್ತಾ ಇದ್ದಾರೆ. ಇದರ ಮಧ್ಯೆ ನಾಯಕತ್ವ ಬದಲಾವಣೆಗೆ ಡೆಲ್ಲಿ ವರಿಷ್ಠರಿಂದ ಯಾವುದೇ ರೀತಿಯ ಸ್ಪಂದನೆ ಸಿಗ್ತಿಲ್ಲ. ಹೀಗಾಗಿ ಸಿಎಂ ಮತ್ತು ಅವರ ಬೆಂಬಲಿಗರಿಂದ ವಿರೋಧ ವ್ಯಕ್ತವಾಗುತ್ತಿದ್ದಂತೆ ಡಿಕೆ ಶಿವಕುಮಾರ್ ಎಚ್ಚರಿಕೆಯ ಹೆಜ್ಜೆ ಇಡಲು ನಿರ್ಧರಿಸಿದ್ದಾರೆ. 2028ಕ್ಕೆ ಗೊಂದಲವಿಲ್ಲದೆ ತಮ್ಮ ನೇತೃತ್ವದಲ್ಲಿ ಚುನಾವಣೆ ನಡೆಯಬೇಕು ಎಂಬ ಸಂದೇಶ ರವಾನಿಸಲು ಸಜ್ಜಾಗಿದ್ದಾರೆ. ಇತ್ತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಹಲವು ನಾಯಕರ ಪಟ್ಟು ಹಿಡಿದಿದ್ದು ಕೊನೆಗೆ ಕೆಪಿಸಿಸಿ ಸಾರಥಿಯಾಗಿ ಆದರೂ ಮುಂದುವರಿಯೋಣ ಎನ್ನುವ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಆದ್ರೆ ಕುರ್ಚಿ ಕದನ ಇಷ್ಟಕ್ಕೆ ನಿಂತಿಲ್ಲ. ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ತಮ್ಮ ತಂದೆ ಮತ್ತು ಸಿದ್ದರಾಮಯ್ಯ ಪರ ವಕಾಲತ್ತು ವಹಿಸಿದ್ದಾರೆ. ಶಾಸಕರಾದ ಎಚ್.ಸಿ. ಬಾಲಕೃಷ್ಣ, ಗಣಿಗ ರವಿ ಯಥಾ ಪ್ರಕಾರ ಡಿಸಿಎಂ ಪರ ಪ್ರಬಲವಾದ ಮುಂದಿಡ್ತಿದ್ದಾರೆ. ಎಫರ್ಟ್ ಅನ್ನ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಆಸೆ ಇದ್ದೇ ಇರುತ್ತೆ ರಾಜಕೀಯ ಮೇಲೆ. ಸೊ ಅದಕ್ಕಾಗಿ ದೇರ್ ಇಸ್ ನೋ ಫ್ರೆಂಡ್ಸ್ ನೋ ಎನಿಮೀಸ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಸಂದರ್ಭ ತಕ್ಕಂಗೆ ಯಾರು ಡಿಸಿಷನ್ ತಗೋತಾರೆ ನೋಡ್ಬೇಕು. ಸರ್, ಈಗ ನಮ್ಮ ಅಭಿಪ್ರಾಯ, ನಮಗೂ ಅವಕಾಶ ಮಾಡಿಕೊಡಿ, ನಮ್ಮ ಜಿಲ್ಲೆಗೆ ಅವರು ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಆದ್ರೆ ಅಂತಿಮವಾಗಿ ತೀರ್ಮಾನ ಮಾಡೋದು ಹೈಕಮಾಂಡ್. ಡಿ.ಕೆ. ಸಾಹೇಬ್ರನ್ನು ಜೈಲಿಗೆ ಹೋಗಿ ತ್ಯಾಗ ಮಾಡಿ ಬೆವರು ಸುರಿಸಿ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ. ಅದರಲ್ಲಿ ಇಬ್ಬರ ತ್ಯಾಗ, ಬಲಿದಾನ, ಹೋರಾಟಗಳಿಗೆ ಏನು ಪ್ರಶ್ನಾರ್ಹ ಅಲ್ಲ, ಯಾವುದೇ ಪ್ರಶ್ನೆ ಮಾಡೋಕ್ಕಾಗಲ್ಲ. ಆದರೆ ಒಳ್ಳೆ ಸಮಯ ಬಂದಾಗ ಡಿ.ಕೆ. ಸಾಹೇಬ್ರನ್ನು ಸಿ ಎಂ ಆಗ್ತಾರೆ.
ಸರ್ಕಾರ ಅಂದ್ರೆ ಆಡಳಿತದ ಚರ್ಚೆಯಾಗಬೇಕು. ಆದ್ರೆ ಆಡಳಿತಕ್ಕಿಂತ ಅಧಿಕಾರದ ಕಿತ್ತಾಟವೇ ಹೆಚ್ಚಾಗಿದೆ. ಇದು ಮತದಾರರ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವ ಉಳಿಸಿಕೊಳ್ಬೇಕು ಅಂದ್ರೆ ನಾಯಕತ್ವ ಗೊಂದಲಕ್ಕೆ ಮೊದಲು ಮುಕ್ತಿ ಕಾಣಿಸಬೇಕಿದೆ. ಶಿವಪ್ರಸಾದ್ ಜೊತೆ ಹರೀಶ್ ಕಾಕೋಳ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.